ಪುರಂದರದಾಸರು ಹೇಳಿರುವಂತೆ ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಿಕೊಳ್ಳದಿರಿ ಉಚ್ಚಪ್ಪಗಳಿರ ಎಂಬಂತೆ ಮಾನವನ ಹುಟ್ಟು ಸಾವು ಖಚಿತ. ಈ ವೃತ್ತಾಂತದಲ್ಲಿ ಮಾನವನ ಸಾಧನೆ ಎಂಬ ವಿಷಯ ಪ್ರಮುಖವಾಗಿರುತ್ತದೆ. ಸಾಧನೆ ಎಂಬುದು ಅಜರಾಮರ, ಅಮೂಲ್ಯ. ಆಗಲೇ ಈ ಜೀವನಕ್ಕೆ ಅರ್ಥ ಸಾರ್ಥಕತೆ ಸಿಗುವುದು. ಅಂತಹ ಸಾಧನೆ ಎಂಬ ಅಸ್ತ್ರದ ಮೇಲೆ ಅಪಾರ ನಂಬಿಕೆ ಇಟ್ಟು ತನ್ನ ಸಾಧನೆಯ ಹಾದಿಯಲ್ಲಿ ಅಡೆತಡೆಗಳು ಬಂದರೂ ಎದುರಿಸಿ ತಾನು ಕಂಡಿರುವ ಶಿಕ್ಷಣದ ಕನಸಿನ ಗುರಿಯನ್ನು ಹಂತವಾಗಿ ಯಶಸ್ವಿನತ್ತ ಮುನ್ನಡೆಸುತ್ತಿರುವ ಸಾಮಾನ್ಯ ವ್ಯಕ್ತಿಯ ಅಸಾಮಾನ್ಯ ಸಾಧನೆಯ ಯಶೋಗಾಥೆ ನಿಮ್ಮ ಮುಂದೆ. ಕರ್ನಾಟಕ ರಾಜ್ಯದ ಗಡಿ ಭಾಗದ ಹಿಂದುಳಿದ ಪ್ರದೇಶವಾದ ಮೊಳಕಾಲ್ಮೂರೆಂಬ ಪಟ್ಟಣದಲ್ಲಿ ಯರದಿಮಯ ಮತ್ತು ಗೌರಮ್ಮ ದಂಪತಿಗಳ 7 ಸಂತಾನಗಳಲ್ಲಿ ದ್ವಿತೀಯ ಮಗುವಾಗಿ 1962ರಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಜನಿಸಿದವರು ವೆಂಕಟೇಶಪ್ಪ. ಶ್ರೀಯುತರು ತಮ್ಮ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಮೊಳಕಾಲ್ಮೂರಿನ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗವನ್ನ ಪೂರ್ಣಗೊಳಿಸಿದರು. 1980ರಲ್ಲಿ ಬಳ್ಳಾರಿ ತಾಂತ್ರಿಕ ವಿದ್ಯಾಲಯದಲ್ಲಿ ಡಿಪ್ಲೊಮಾ ಪದವಿಯನ್ನು ಪಡೆದು ನಂತರ HALನಲ್ಲಿ ನೇರ ನೇಮಕಾತಿ ಪಡೆದರು. ನಂತರ ಭದ್ರಾವತಿಯ ಸರ್ ಎಂ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯಲ್ಲಿ ಸರ್ಕಾರಿ ಕೆಲಸವನ್ನು ಪಡೆದು ಕಾರ್ಯನಿರ್ವಹಿಸಿದರು. ಅಕ್ಟೋಬರ್ 1992ರಲ್ಲಿ ನೇತ್ರಾವತಿಯವರ ಜೊತೆ ವಿವಾಹವಾಗಿ ಶ್ರೀನಿಧಿ ಶ್ರೀಹರಿ ಎಂಬ ಪುತ್ರರ ಜೊತೆ ಭದ್ರಾವತಿಯಲ್ಲಿ ನೆಲೆಸಿದರು. ಕಾಯಕದಲ್ಲಿ ದೂರದೃಷ್ಟಿ ಮತ್ತು ಸಾಧನೆಯಲ್ಲಿ ನಂಬಿಕೆ ಇರುವಂತಹ ಸರ್ ಎಂ ವಿಶ್ವೇಶ್ವರಯ್ಯನವರ ವ್ಯಕ್ತಿತ್ವವನ್ನ ಸ್ಫೂರ್ತಿದಾಯಕವಾಗಿ ಇಟ್ಟುಕೊಂಡು ಜೀವನದಲ್ಲಿ ಬದಲಾಯಿಸಬಲ್ಲ ಪ್ರಮುಖ ಅಸ್ತ್ರ ಎಂದರೆ ಅದು ಶಿಕ್ಷಣ. ಅದನ್ನು ಬಲವಾಗಿ ಮನಗೊಂಡ ಇವರು ನಗರ ಪ್ರದೇಶದ ಮಕ್ಕಳಿಗೆ ಸಿಗುವ ಗುಣಮಟ್ಟದ ಶಿಕ್ಷಣವನ್ನು ತನ್ನ ಊರಿನ ಮಕ್ಕಳಿಗೂ ದೊರಕಿಸಬೇಕು ಎಂಬ ಅಚಲ ತುಡಿತದಿಂದ 1998ರಲ್ಲಿ ತಮ್ಮ ಹುಟ್ಟೂರಾದ ಮೊಳಕಾಲ್ಮೂರಿನಲ್ಲಿ ವಿಶ್ವೇಶ್ವರಯ್ಯನವರ ಹೆಸರನ್ನೇ ಸ್ಫೂರ್ತಿಯಾಗಿ ಪಡೆದು ಸರ್ ಎಂ ಬಿ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಪುಟ್ಟದಾಗಿ ಆರಂಭಿಸಿದ ಸರ್ ಎಂ ವಿ ಶಾಲೆಯು ತಾನು ನಂಬಿರುವ ಶಿಸ್ತು, ಗುರಿ, ಸಾಧನೆಯ ಮೂಲಕ ಇಂದು ಮಹಾನ್ ಶಿಕ್ಷಣ ಸಂಸ್ಥೆಯಾಗಿ ರೂಪಿಸಿದ್ದಾರೆ. ಈ ಸಂಸ್ಥೆಯಲ್ಲಿ ಅಭ್ಯಸಿಸಿದ ವಿದ್ಯಾರ್ಥಿಗಳು ಉನ್ನತ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸುದೀರ್ಘ 41 ವರ್ಷಗಳ ಕಾಲ ಭದ್ರಾವತಿಯ VSL ಕಂಪನಿಯಲ್ಲಿ ಸೇವೆ ಸಲ್ಲಿಸಿದ್ದು 2023ರಲ್ಲಿ ನಿವೃತ್ತಿ ಹೊಂದಿರುತ್ತಾರೆ. ತದನಂತರ ತಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಹೆಚ್ಚಿನ ಸಮಯವನ್ನ ಅಳವಡಿಸಿಕೊಂಡು ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ. ಅಷ್ಟೇ ಅಲ್ಲದೆ 21ನೇ ಶತಮಾನದ ಆಧುನಿಕ ಶಿಕ್ಷಣವನ್ನು ತಮ್ಮ ಹುಟ್ಟೂರಿನ ಮಕ್ಕಳಿಗೆ ಕೊಡಲು ತಮ್ಮ ಹುಟ್ಟೂರಿನ ಹತ್ತಿರದಲ್ಲಿರುವ ರಾಯಪುರದಲ್ಲಿ ಮತ್ತೊಂದು ಶಿಕ್ಷಣ ಸಂಸ್ಥೆಗಾಗಿ ಶಿಲಾನ್ಯಾಸ ನೆರವೇರಿಸಿದ್ದಾರೆ. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ನುಡಿಗಳಂತೆ ಓ ನನ್ನ ಚೇತನ ಆಗು ನೀ ಅನಿಕೇತನ ಎಂಬ ಮಾತುಗಳಿಗೆ ಸಾಕ್ಷಿಯಾಗಿ ಅನಿಕೇತನವಾಗಿರುವ ಶ್ರೀಯುತರ ಸಾಧನೆ ಅಭೂತಪೂರ್ವವಾದದ್ದು. ಇವರ ಸಾಧನೆಯನ್ನ ಗುರುತಿಸಿ ರಾಜ್ಯ ಸರ್ಕಾರವು ಭೀಷ್ಮ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ಇವರು ಕಂಡ ಶಿಕ್ಷಣದ ಕನಸು ನೆರವೇರಲು ಆ ಭಗವಂತನು ಇವರಿಗೆ ಆರೋಗ್ಯ ಕರುಣಿಸಲಿ ಹಾಗೂ ಇವರ ಕನಸಿನ ಶಿಖರ ಉತ್ತುಂಗಕ್ಕೇರಲಿ ಎಂದು ಮನಪೂರ್ವಕವಾಗಿ ಹಾರೈಸುತ್ತೇವೆ. ನನ್ನ ಹೆಸರು ಪುಂಡಲೀಕ ಕಾಂಬ್ಳೆ. ನಾನು ವೆಂಕಟೇಶಪ್ಪ ತುಂಬ ಆತ್ಮೀಯ ಸ್ನೇಹಿತರು. ಇವರ ಶಾಲೆಯಲ್ಲಿ ಶಿಕ್ಷಣ ಪಡೆದ ಸಾಕಷ್ಟು ವಿದ್ಯಾರ್ಥಿಗಳು ಈಗ ಉನ್ನತ ವಿದ್ಯೆಯಲ್ಲಿದ್ದಾರೆ. ಈ ಒಂದು ಶಿಕ್ಷಣ ಸಂಸ್ಥೆಯು ಇನ್ನೂ ಬಹಳ ಎತ್ತರಕ್ಕೆ ಬೆಳೆದು ಬಹಳಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾಂದಿಯಾಗಲಿ ಎಂದು ನಾನು ಆಶಿಸುತ್ತೇನೆ. ನಮ್ಮ ಸ್ನೇಹಿತ ವೆಂಕಟೇಶಪ್ಪ ನನಗೆ ಹೈಸ್ಕೂಲ್ ಗೆಳೆಯ, ಬಹಳ ಒಳ್ಳೆ ಗೆಳೆಯ. ನಿಜ ಹೇಳ್ಬೇಕಂದ್ರೆ ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದಾನೆ. ಅದರಿಂದ ಎಷ್ಟೋ ವಿದ್ಯಾರ್ಥಿಗಳು ಉನ್ನತ ಮಟ್ಟಕ್ಕೆ ಬಂದಿದ್ದಾರೆ. ನನಗಂತೂ ಬಹಳ ಹೆಮ್ಮೆ ಇದೆ. ನಮ್ಮ ಸ್ನೇಹಿತನ ಬಗ್ಗೆ ಎಷ್ಟು ಹೇಳಿದ್ರು ಅದಕ್ಕೆ ಟೈಮು ಸಾಲೋದಿಲ್ಲ. ಅವ್ನು ಒಳ್ಳೇದಾಗಲಿ, ಇದೇ ಥರ ಚೆನ್ನಾಗಿ ಎತ್ತರವಾಗಿ ಇನ್ನೂ ಬೆಳೀತಾ ಇರಲಿ ಅಂತ ಆಶಿಸ್ತೇವೆ. ನಿಮ್ಮದು ಮಾಡ್ತಾ ಇದ್ರಲ್ಲ ಭಾಳ ಸಂತೋಷ. ಒಳ್ಳೆ ಹೆಸರುವಾಸಿ ಆಗಿದೆ, ಮುಂದೆ ಕೂಡ ಹೆಸರುವಾಸಿ ಆಗುತ್ತೆ. ನಾನು ಡಾಕ್ಟರ್ ಪ್ರೇಮ್ ಸುಧಾ ಅಂತ. ಈಗ ವೆಂಕಟೇಶಪ್ಪ ಅವರಿಗೆ ಈ ಸ್ಕೂಲು ಇದರಿಂದ ಆನರ್ ಮಾಡ್ತಿರೋದು ಬಹಳ ಒಳ್ಳೇದನಿಸ್ತು. ಯಾಕಂದರೆ ಅದು ಅವರು ಅದಕ್ಕೆ ಅರ್ಹರಿದ್ದಾರೆ ಅಂತ ನಾನು ಭಾವಿಸ್ತೀನಿ. ನನ್ನ ಆತ್ಮೀಯ ಬಾಲ್ಯ ಸ್ನೇಹಿತ
ವೆಂಕಟೇಶಪ್ಪನವರು ಸದಾ ಉತ್ಸಾಹಿ, ಸದಾ ಕ್ರಿಯಾಶೀಲರು, ಸೃಜನಶೀಲರು, ಸಂವೇದನಾಶೀಲರು ಮತ್ತು ಸದಾ ಹೊಸ ಹೊಸ ಆಲೋಚನೆಗಳನ್ನ ಅನುಷ್ಠಾನಕ್ಕೆ ತರುವ ಒಬ್ಬ ಪ್ರಗತಿಪರರು. ಅವರು ಶೈಕ್ಷಣಿಕ ರಂಗದಲ್ಲಿ ಮಿಂಚುವಂತೆ ಸಾಧನೆಯನ್ನ ಮಾಡುವತ್ತ ಆ ಸಂಸ್ಥೆಗೆ ಪ್ರೇರಣೆಯನ್ನ ನೀಡುವಂತಾಗಲಿ. ಅಲ್ಲಿನ ಎಲ್ಲ ಸಿಬ್ಬಂದಿಯು ಸಂಸ್ಥಾಪಕರಾದಂತಹ ವೆಂಕಟೇಶಪ್ಪನವರಿಗೆ ಸಹಕರಿಸಿ. Hi, good evening everybody. I am Dr. KG Gupta, a friend of Mr. Venkatesh. It is always my pleasure to talk about Venkatesh. He is a good friend of mine since school days. He is truly a man of vision and purpose. As I look at him, starting his career at a young age with VISL at Bhadravati, he distinguished himself through dedication, sincerity and exemplary service, earning appreciation from his superiors. What makes him exceptional and extraordinary is the deep concern for the society and community development. Believing strongly in the potential of Morakalmuru, he transformed his dream of serving society through education into a reality by establishing the MV school, which was in need of the Morakalmuru, which today stands among the best schools in the region. And I congratulate Mr. Venkateshappa on his inspiring journey and commend his selflessness service. I wish him good health, long life and continued strength to serve society in the years ahead to come. ಇವರ ಸಾಧನೆ ಯುವ ಪೀಳಿಗೆಗೆ ಅಪಾರ ಪ್ರೇರಣೆಯಾಗಿದೆ. ಕಠಿಣ ಪರಿಶ್ರಮ, ದೃಢ ಸಂಕಲ್ಪ ಮತ್ತು ಆತ್ಮವಿಶ್ವಾಸದಿಂದ ಅವರು ಸಾಧಿಸಿದ ಯಶಸ್ಸು ಯುವಕರು ತಮ್ಮ ಗುರಿಗಳನ್ನು ನಿಶ್ಚಯಿಸಿ ಅವುಗಳನ್ನು ಸಾಧಿಸಲು ಮುಂದಾಗುವಂತೆ ಪ್ರೇರೇಪಿಸುತ್ತದೆ.